ಚಿಂತಾಮಣಿ ನಗರದ ಖಾಸಗಿ ಬಸ್ ನಿಲ್ದಾಣದ ಸಮೀಪದಲ್ಲಿರುವಂತಹ ಸಾರ್ವಜನಿಕ ಗ್ರಂಥಾಲಯ ಏನಿದೆ ಈಗ ತಾತ್ಕಾಲಿಕವಾಗಿ ಸ್ಥಳಾಂತರಗೊಳ್ಳುವಂತಹ ಒಂದು ಪರಿಸ್ಥಿತಿ ಎದುರಾಗಿದೆ. ಯಾಕಂತಂದರೆ ಅದನ್ನು ರೆಡಿ ಮಾಡಬೇಕಾಗಿದೆ. ಈ ಗ್ರಂಥಾಲಯ ಕಟ್ಟಡದ ಮೇಲೆ 2 ಅಂತಸ್ತಿನ ಕಟ್ಟಡ ನಿರ್ಮಾಣವಾಗಲಿದ್ದು, ಕಟ್ಟಡ ನಿರ್ಮಾಣ ಕಾಮಗಾರಿ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಅಂತ ಹೇಳಿ ಆ ಕಾರಣದಿಂದಾಗಿ ಇಲ್ಲಿನ ಗ್ರಂಥಾಲಯ ಕಟ್ಟಡ ಇರುವಂತಹ ಪುಸ್ತಕಗಳೇನಿದೆ ಅದು ಮತ್ತು ಅದರ ಜೊತೆಗೆ ಬೇರೆ ಇತರ ಸಾಮಗ್ರಿಗಳನ್ನು ನಗರದ ಆಶ್ರಯ ಬಡಾವಣೆಯಲ್ಲಿರುವಂತಹ ಸರ್ಕಾರಿ ಸಮುದಾಯ ಭವನಕ್ಕೆ ತಾತ್ಕಾಲಿಕವಾಗಿ ಸ್ಥಳಾಂತರ ಮಾಡಲಾಗುವುದೆಂದು ತಿಳಿದು ಬಂದಿದೆ. ಹೀಗಾಗಲೇ ಸರದಿ ಗ್ರಂಥಾಲಯ ಕಟ್ಟಡದ ಮುಂಭಾಗದಲ್ಲಿದ್ದಂತಹ ಮರ ಗಿಡಗಳನ್ನು ತೆರವು ಮಾಡಲಾಗಿದೆ. ಕಾಮಗಾರಿಯ ಸಹ ಕೂಡ ಈಗ ಆರಂಭ ಆಗಿದೆ. ಆಧುನಿಕವಾಗಿ ಮತ್ತು ಆಧುನಿಕ ರೀತಿಯಲ್ಲಿನೇ ದೊಡ್ಡ ಮಟ್ಟದಲ್ಲಿ ತಯಾರಾಗ್ತಾ ಇದೆ ಈ ಗ್ರಂಥಾಲಯ. ಈ ಗ್ರಂಥಾಲಯದ ಕಟ್ಟಡ ನಿರ್ಮಾಣ ಏನಾಗ್ತಾ ಇದೆ, ಇದರಲ್ಲಿ ಬೇರೆ ಬೇರೆ ರೀತಿಯಿಂದ ಒಂದು ಹೈಟೆಕ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಗ್ರಂಥಾಲಯ ಕಾರ್ಯನಿರ್ವಹಿಸುತ್ತಿರುವಂತಹ ಪಾಲಕರೇನಿದ್ದಾರೆ ಸಾಕಷ್ಟು ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ. ಇದರ ಜೊತೆಗೆ ಈ ಚಿಂತಾಮಣಿ ನಗರ ಏನಿದೆ ಈಗ ವಾಣಿಜ್ಯ ನಗರಿಯಾಗಿ ಬದಲಾಗ್ತಾ ಇದೆ. ಈಗ ನೂತನವಾಗಿ ಬರ್ತಾ ಇರುವಂತಹ ಈ ಗ್ರಂಥಾಲಯ ಏನಿದೆ ಇದು ಕೂಡ ಇದರ ಒಂದು ಗರಿಮೆಯನ್ನು, ಶೋಭೆಯನ್ನು ಮತ್ತೆ ಹೆಚ್ಚಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಹೈಟೆಕ್ ಗ್ರಂಥಾಲಯ ಇಲ್ಲಿ ನಿರ್ಮಾಣ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.